ಭಾರತೀಯ ಸಂಗೀತ ಲೋಕದ ಒಂದು ಕೋಗಲೆ ಮೌನವಾಗಿದೆ. ಸುಮಾರು 8 ದಶಕಗಳ ಕಾಲ ತಮ್ಮ ಧ್ವನಿಯಿಂದ ಮೋಡಿ ಮಾಡಿದ್ದ ದಂತಕತೆ ಆಶಾ ಭೋಸ್ಲೆ ಅವರು ಏಪ್ರಿಲ್ 12, 2026ರಂದು ತಮ್ಮ 92ನೇ ವಯಸ್ಸಿನಲ್ಲಿ ಇನ್ನಿಲ್ಲವಾಗಿದ್ದಾರೆ. ಬನ್ನಿ, ಅವರ ಆ ಅದ್ಭುತ ಜೀವನದ ಪುಟಗಳನ್ನೊಮ್ಮೆ ತಿರುವಿ ನೋಡೋಣ. ಮೊದಲಿಗೆ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 100,000ಕ್ಕೂ ಹೆಚ್ಚು ಹಾಡುಗಳು. ಅಪ್ಪಾ, ಇದೊಂದು ಸಾಮಾನ್ಯ ಸಂಖ್ಯೆಯಲ್ಲ, ಇದು ಒಂದು ವಿಶ್ವ ದಾಖಲೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಸ್ಟುಡಿಯೋ ರೆಕಾರ್ಡಿಂಗ್ ಮಾಡಿದ ಕಲಾವಿದೆ ಅಂತ ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಇವರ ಹೆಸರಲ್ಲಿದೆ. ಆದ್ರೆ ಅವರ ಜೀವನ ಬರೀ ಈ ದಾಖಲೆಗಳಿಗೆ ಸೀಮಿತವಲ್ಲ. ಈ ಯಶಸ್ಸಿನ ಹಿಂದೆ ನೋವಿದೆ, ಸಂಘರ್ಷವಿದೆ, ಹಾಗೆ ಅದನ್ನೆಲ್ಲ ಮೆಟ್ಟಿ ನಿಂತು ಬಂದ ಒಬ್ಬ ಧೀಮಂತ ಮಹಿಳೆಯ ಸ್ಫೂರ್ತಿದಾಯಕ ಪಯಣವಿದೆ. ಹಾಗಿದ್ರೆ ಬನ್ನಿ, ಈ ಕಥೆಯನ್ನ ಆರಂಭದಿಂದಲೇ ನೋಡೋಣ. ಸರಿ, ಅವರ ಜೀವನದ ಮೊದಲನೆಯ ಅಧ್ಯಾಯ ಅದು ಶುರುವಾಗಿದ್ದೇ ಸಂಕಷ್ಟಗಳಿಂದ. ಸಂಗೀತದ ಕುಟುಂಬದಲ್ಲೇ ಹುಟ್ಟಿದ್ರೂ ಅವರ ಬಾಲ್ಯ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅದೊಂದು ರೀತಿ ಅಗ್ನಿದಿವ್ಯವಾಗಿತ್ತು. 1933ರಲ್ಲಿ ಸಂಗೀತವೇ ಜೀವವಾಗಿದ್ದ ಕುಟುಂಬದಲ್ಲಿ ಆಶಾ ಹುಟ್ಟಿದ್ರು. ಆದ್ರೆ ಅವರಿಗೆ ಕೇವಲ 9 ವರ್ಷ ಇದ್ದಾಗ ತಂದೆ ತೀರಿಕೊಂಡ್ರು. ಇಡೀ ಕುಟುಂಬದ ಜವಾಬ್ದಾರಿ ಮಕ್ಕಳ ಹೆಗಲಿಗೆ ಬಿತ್ತು. ಆಗ ನೋಡಿ, 10 ವರ್ಷದ ಆಶಾ ತಮ್ಮ ಅಕ್ಕ ಲತಾ ಜೊತೆ ಸೇರಿ ಕುಟುಂಬವನ್ನ ಸಾಕೋದಕ್ಕೆ ಹಾಡೋಕೆ ಶುರು ಮಾಡಿದ್ರು. ಹೀಗೆ ಅನಿವಾರ್ಯತೆಯಿಂದ ಶುರುವಾದ ಸಂಗೀತ ಪಯಣ ಮುಂದೆ ಇತಿಹಾಸವನ್ನೇ ಸೃಷ್ಟಿಸಿತು. ಬಾಲ್ಯ ಹೀಗಾದ್ರೆ ಯೌವನ ಕೂಡ ಸುಲಭವಾಗಿರಲಿಲ್ಲ. ಅದು ಇನ್ನೊಂದು ರೀತಿಯ ಹೋರಾಟಕ್ಕೆ ಸಾಕ್ಷಿಯಾಯಿತು. ಕೆಲವು ಬಂಡಾಯದ ನಿರ್ಧಾರಗಳು ಮತ್ತು ಸಂಗೀತ ಲೋಕದಲ್ಲಿ ತಮ್ಮದೇ ಆದ ಒಂದು ಜಾಗವನ್ನು ಕಂಡುಕೊಳ್ಳುವ ಸಮಯವದು. ಅವರ ಜೀವನದಲ್ಲಿ 2 ಮುಖ್ಯ ಸಂಬಂಧಗಳಿದ್ದು, ಆದರೆ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಮೊದಲನೇ ಮದುವೆ 16ನೇ ವಯಸ್ಸಿನಲ್ಲಿ ತೆಗೆದುಕೊಂಡ ಒಂದು ಬಂಡಾಯದ ನಿರ್ಧಾರ, ಅದು ತುಂಬಾನೇ ಕಷ್ಟಗಳಿಂದ ಕೂಡಿತ್ತು. 2ನೇ ಮದುವೆ 47ನೇ ವಯಸ್ಸಿನಲ್ಲಿ ಸಂಗೀತ ಲೋಕದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಹುಟ್ಟುಹಾಕಿದ ಒಂದು ಸೃಜನಾತ್ಮಕ ಸಂಬಂಧವಾಗಿತ್ತು. ಯೋಚನೆ ಮಾಡಿ, ಕೇವಲ 16ನೇ ವಯಸ್ಸಿನಲ್ಲಿ ಆಗ 31 ವರ್ಷದ ಗಣಪತರಾವ್ ಭೋಸ್ಲೆ ಅವರನ್ನ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಮದುವೆ ಆದರು. ಈ ಒಂದು ನಿರ್ಧಾರದಿಂದಾಗಿ ಅಕ್ಕ ಲತಾ ಮಂಗೇಶ್ಕರ್ ಜೊತೆಗಿನ ಸಂಬಂಧದಲ್ಲಿ ಹಲವು ವರ್ಷಗಳ ಕಾಲ ಬಿರುಕು ಮೂಡಿತ್ತು. ಪ್ರೊಫೆಷನಲ್ ಲೈಫ್ನಲ್ಲೂ ಅಷ್ಟೇ. ಆಗ್ಲೇ ಅವರಕ್ಕ ಲತಾ ಮಂಗೇಶ್ಕರ್ ಅವರು ದೊಡ್ಡ ಸ್ಟಾರ್ ಆಗಿದ್ರು. ಹಾಗಾಗಿ ಆಶಾಗೆ ಸಿಕ್ಕಿದ್ದೆಲ್ಲ ಬೇರೆ ದೊಡ್ಡ ಗಾಯಕಿಯರು ಬೇಡ ಅಂದಿದ್ದ ಹಾಡುಗಳು. ಆದರೆ ಅದನ್ನೇ ಅವರು ಒಂದು ಚಾಲೆಂಜ್ ಆಗಿ ತಗೊಂಡು ತಮಗೆ ಅಂತ ಒಂದು ವಿಶಿಷ್ಟ ಶೈಲಿಯನ್ನ ರೂಪಿಸ್ಕೊಂಡ್ರು. ಕೊನೆಗೂ 1957ರ ನಯಾ ದೌರ್ ಸಿನಿಮಾ ಅವರ ಕೆರಿಯರ್ಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟು. 1960 ಮತ್ತು 70ರ ದಶಕಗಳು ಆಶಾ ಅವರ ಜೀವನ ಮತ್ತೆ ಸಂಗೀತ ಎರಡರಲ್ಲೂ ಒಂದು ದೊಡ್ಡ ಬದಲಾವಣೆ ತಂದವು. ಇದಕ್ಕೆ ಕಾರಣ ಸಂಗೀತ ನಿರ್ದೇಶಕ R.D. ಬರ್ಮನ್. ಹೌದು, ಈ ಜೋಡಿ ಅಕ್ಷರಶಃ ಬಾಲಿವುಡ್ ಸಂಗೀತದ ದಿಕ್ಕನ್ನೇ ಬದಲಿಸ್ಬಿಡ್ತು. ಇವರ ಸೃಜನಾತ್ಮಕ ಕೆಮಿಸ್ಟ್ರಿ ಭಾರತೀಯ ಚಿತ್ರರಂಗಕ್ಕೆ ಅದೆಷ್ಟೋ ಮರೆಯಲಾಗದ ಹಾಡುಗಳನ್ನು ಕೊಡ್ತು. ನಂತರ 1980ರಲ್ಲಿ ಇವರಿಬ್ಬರು ಮದುವೆಯಾದರು. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಹುಟ್ಟಿದ್ದು ಆಶಾ ಸೌಂಡ್. ಅದು ಪಿಯಾ ತು ಅಬ್ ತೋ ಆಜಾ ದಂತಹ ಕ್ಯಾಬರೆ ಹಾಡಾಗಿರಲಿ ಅಥವಾ ದಮ್ಮಾರು ದಮ್ನಂಥ ಸೈಕಡೆಲಿಕ್ ಹಾಡೇ ಆಗಿರಲಿ, ಅವರ ಧ್ವನಿ ಒಂದು ಹೊಸತನದ ಸಂಕೇತವಾಗಿತ್ತು. ಅವರು ಕೇವಲ ಹಾಡುಗಾರ್ತಿಯಾಗಿರಲಿಲ್ಲ, ಅವರೊಂದು ಟ್ರೆಂಡ್ ಸೆಟರ್ ಆಗಿದ್ರು. ಆಶಾ ಭೋಸ್ಲೆ ಅಂದ್ರೆ ಕೇವಲ ಹಿಂದಿ ಸಿನಿಮಾ ಹಾಡುಗಳಲ್ಲ, ಅದರಾಚೆಗೂ ಅವರ ಪ್ರತಿಭೆ, ಅವರ ವ್ಯಕ್ತಿತ್ವ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಸ್ತರಿಸಿತ್ತು. ಹಾಡುವುದರ ಜೊತೆಗೆ ಅವರಿಗೆ ಅಡಿಗೆಯಲ್ಲೂ ಎತ್ತಿದ ಕೈ, ಗೊತ್ತಾ? ಇದೇ ಆಸಕ್ತಿಯನ್ನು ಅವರೊಂದು ಯಶಸ್ವಿ ಬಿಸ್ನೆಸ್ ಆಗಿ ಬದಲಾಯಿಸಿದ್ರು. ಆಶಾಸ್ ಅನ್ನೋ ಹೆಸರಿನ ಅವರ ರೆಸ್ಟೋರೆಂಟ್ಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿವೆ. ಇನ್ನು ನಮ್ಮ ಕನ್ನಡದ ಜೊತೆಗಿನ ಅವರ ನಂಟು ಕೂಡ ತುಂಬಾನೇ ವಿಶೇಷವಾದದ್ದು. ತಮ್ಮ ಕೆರಿಯರ್ನಲ್ಲಿ ಅವರು 3 ಅದ್ಭುತ ಕನ್ನಡ ಹಾಡುಗಳನ್ನು ಹಾಡಿದ್ದಾರೆ. 1967ರಲ್ಲಿ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಯಾಕೋ ಏನೋ, ಡಾ ರಾಜ್ಕುಮಾರ್ ಅವರ ದೂರದ ಬೆಟ್ಟ ಚಿತ್ರದ ಸವಾಲು ಹಾಕಿ ಸೋಲಿಸಿ ಎಲ್ಲರ, ಮತ್ತು 2010ರಲ್ಲಿ ಬಂದ ಮತ್ತೆ ಮುಂಗಾರು ಚಿತ್ರದ ಹೇಳದೆ ಕಾರಣ ಹಾಡುಗಳು ಇವತ್ತಿಗೂ ಕನ್ನಡಿಗರ ಮನಸ್ಸಲ್ಲಿ ಹಸಿರಾಗಿವೆ. ಯಶಸ್ಸು ಒಂದು ಕಡೆ ಇದ್ರೆ, ವೈಯಕ್ತಿಕ ಜೀವನದಲ್ಲಿ ಒಂದರ ಮೇಲೆ ಒಂದು ದುರಂತಗಳು ಅವರನ್ನ ಕಾಡುತ್ತಲೇ ಇತ್ತು. ಆದರೆ ಪ್ರತಿ ಸಲನೂ ಅವರು ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ನಿಲ್ತಿದ್ರು. ಮೊದಲನೇ ಮದುವೆಯ ಕಷ್ಟಗಳು, ಆಮೇಲೆ ಪ್ರೀತಿಯ ಪತಿ R.D. ಬರ್ಮನ್ ಅವರ ಅಕಾಲಿಕ ಮರಣ. ಅಷ್ಟಕ್ಕೆ ನಿಲ್ಲಿಲ್ಲ. 2012ರಲ್ಲಿ ಮಗಳು ವರ್ಷ ಮತ್ತು 2015ರಲ್ಲಿ ಮಗ ಹೇಮಂತ್ ಅವರ ಸಾವು. ಹೀಗೆ ಒಂದರ ಹಿಂದೆ ಒಂದು ದುರಂತಗಳನ್ನ ಅವರು ಎದುರಿಸಬೇಕಾಗಿ ಬಂತು. ಇಷ್ಟೆಲ್ಲಾ ನೋವಿದ್ರೂ ಅವರು ಸಂಗೀತವನ್ನ ಮಾತ್ರ ಯಾವತ್ತೂ ಬಿಡಲಿಲ್ಲ. ಇಷ್ಟೆಲ್ಲ ನೋವಿನ ನಡುವೆನೂ ಅವರ ಅಸಾಧಾರಣ ಸಾಧನೆಗೆ ಸಂದ ಗೌರವಗಳು ಅಸಂಖ್ಯಾತ.
ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ, ಚಿತ್ರರಂಗದ ಶ್ರೇಷ್ಠ ಗೌರವವಾದ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಜೊತೆಗೆ ಹಲವಾರು ಫಿಲ್ಮ್ ಫೇರ್ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಅವರನ್ನ ಅರಸಿ ಬಂದವು. ಅವರ ರೇಂಜ್ ಎಷ್ಟಿತ್ತು ಅಂತ ನೋಡಿ. ಸಿನಿಮಾ ಹಾಡುಗಳಿಂದ ಹಿಡಿದು ಪಾಪ್, ಗಜಲ್, ಭಜನೆ, ಅಷ್ಟೇ ಯಾಕೆ ಶಾಸ್ತ್ರೀಯ ಸಂಗೀತದವರೆಗೂ ಅವರು ಹಾಡದ ಪ್ರಕಾರಗಳೇ ಇಲ್ಲ. 8 ದಶಕಗಳ ಕಾಲ ಪ್ರತಿಯೊಂದು ಭಾವನೆಗೂ ಅವರ ಧ್ವನಿ ಜೀವ ತುಂಬಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಆಶಾ ಭೋಸ್ಲೆ ಅವರ ಜೀವನ ಕೇವಲ ಹಾಡುಗಳ ಸಂಗ್ರಹವಲ್ಲ, ಅದು ನೋವನ್ನೇ ಮೆಟ್ಟಿ ಸಂಘರ್ಷವನ್ನೇ ಶಕ್ತಿಯಾಗಿಸಿಕೊಂಡು ಬರೆದ ಒಂದು ಅದ್ಭುತ ಸ್ವರಮೇಳ. ಅವರ ದೇಹ ನಮ್ಮ ಜೊತೆಗಿಲ್ದಿರಬಹುದು, ಆದರೆ ಅವರ ಧ್ವನಿ ಅದು ಶಾಶ್ವತ, ಅಜರಾಮರ.